ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಎಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಕ್ರಿಯೆಯು ಕಂಪ್ಲೀಟ್ ಆಗಿದೆ. ನಿನ್ನೆಗೆ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ವಿದ್ಯಾರ್ಥಿಗಳ ಒಂದು ಡಾಕ್ಯುಮೆಂಟ್ಸ್ಗೆ ಇರುವಂತಹ ತಿದ್ದುಪಡಿಗಳನ್ನು ನಿನ್ನೆಗೆ ಕ್ಲೋಸ್ ಮಾಡಲಾಯಿತು. ನಿನ್ನೆಗೆ ಏನು ಮಾಡಲಾಯಿತು ಅಂದರೆ ಎಲ್ಲವನ್ನು ಅಪ್ಡೇಟ್ ಮಾಡಲಾಗಿದೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂತಹ ವಿದ್ಯಾರ್ಥಿಗಳ ಒಂದು ವೆರಿಫಿಕೇಷನ್ ಸ್ಲಿಪ್ಗಳನ್ನು ಜನ್ರೇಟ್ ಮಾಡೋದೊಂದೇ ಬಾಕಿ ಇರುವಂಥದ್ದು. ಸಿಮಲ್ಟೇನಿಯಸ್ಲಿ ಅದನ್ನು ಕೂಡ ಕಾರ್ಯವನ್ನು ಕಂಟಿನ್ಯೂಸ್ ಆಗಿ ಇಟ್ಟಿರ್ತಾರೆ. ಸೊ ಈ ಬರುವಂಥ ವಾರದಲ್ಲಿ ಅಂದರೆ ನಾಳೆಯಿಂದ ನಿಮಗೆ ಕಂಟಿನ್ಯೂಸ್ ಆಗಿ ವರ್ಕ್ಲೋಡ್ ಜಾಸ್ತಿ ಆಗುವಂಥ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಸೈನ್ಸು, ಬಿ ಫಾರ್ಮಾ ಡಿ, ಆಮೇಲೆ BSc ನರ್ಸಿಂಗ್. ಸೊ ಈ ಒಂದು ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಫೀಸ್ ಸ್ಟ್ರಕ್ಚರ್ಗಳನ್ನು ಎಲ್ಲವನ್ನು ಕೂಡ ರಿಲೀಸ್ ಮತ್ತು ವಿತ್ ವೆರಿಫಿಕೇಷನ್ ಸ್ಲಿಪ್ಗಳನ್ನು ಏನು ಮಾಡ್ತಾರೆ ಅಂದರೆ ರಿಲೀಸ್ ಮಾಡ್ತಾ ಹೋಗ್ತಾರೆ ಕಂಟಿನ್ಯೂಸ್ ಆಗಿ. ಅದರ ಜೊತೆಗೆ ಒಂದು ಟೈಮ್ ಟೇಬಲ್ ಕೊಡ್ತಾರೆ, ಜೊತೆಗೆ ಒಂದು ಗೈಡನ್ನು ಕೊಡ್ತಾರೆ ನಿಮಗೆ. ಸೊ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅದು ವಿಡಿಯೋ ಮುಖಾಂತರನೂ ಕೊಡ್ಬೋದು ನಿಮಗೆ, ಅಥವಾ ಒಂದು PDF ನಿಮ್ಗೆ ಕೊಡ್ಬೋದು. ಆ ಒಂದು PDF ಒಳಗಡೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಫಸ್ಟ್ ರೌಂಡಲ್ಲಿ ಯಾವ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೋಬೇಕು, ಮತ್ತು ಯಾವ ರೀತಿಯಾಗಿ ನೀವು ಅದನ್ನು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಎಕ್ಸೆಟ್ರಾಗಳನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೀಟಾಗಿ ಕೊಟ್ಟಿರ್ತಾರೆ. ಬಟ್ ನನಗೆ ಕನ್ಫ್ಯೂಷನ್ ಆಗುವಂಥದ್ದು ಏನಂತಂದರೆ, ಹೋದ ವರ್ಷ ಈ ಒಂದು ಪ್ರಕ್ರಿಯೆಯನ್ನು ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೊಟ್ಟಿರಲಿಲ್ಲ, ಬಟ್ ಇಂಜಿನಿಯರ್ಗಳಿಗೆ ಮಾತ್ರ ಕೊಟ್ಟಿದ್ದರು. ಬಟ್ ಈ ವರ್ಷ ನೋಡಬೇಕು BSc ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3ಗಳನ್ನು ಕೊಡ್ತಾರಾ ಅಂತ ನೋಡಬೇಕು. ಯಾಕಂದರೆ ಇಷ್ಟು ವರ್ಷದಿಂದ ಇಂಜಿನಿಯರ್ ಕೊಟ್ಟಿದ್ದರು, BSc ನರ್ಸಿಂಗ್ದವ್ರಿಗೆ ಏನು ಕೊಟ್ಟಿರಲಿಲ್ಲ, ಅವರಿಗೆ ಹೋಲ್ಡ್ ಚಾನ್ಸನ್ನು ಕೂಡ ಕೊಟ್ಟಿರಲಿಲ್ಲ. ಹೋದ ವರ್ಷ ಜಸ್ಟ್ ಏನು ಸಿಕ್ಕಿದೆ ಅದನ್ನೇ ಕನ್ಫರ್ಮ್ ಮಾಡಬೇಕಿತ್ತು, ಹೋಲ್ಡ್ ಆಪ್ಷನ್ನು ಕೂಡ ಕೊಟ್ಟಿರಲಿಲ್ಲ. ಈ ವರ್ಷ ಚಾಯ್ಸ್ 1, ಚಾಯ್ಸ್ 2 ಏನಾದರೂ ಕೊಡ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಆಮೇಲೆ ಬಿ ರೆಡಿ ವಿತ್ ನೆಕ್ಸ್ಟ್ ಬರೋ ವೀಕ್. ಈ ಬರೋ ವೀಕ್ ನಿಮಗೆ ತುಂಬ ವಂಡ್ರಿಂಗ್ ಆಗುತ್ತೆ, ಮತ್ತು ಆಪ್ಷನ್ ಎಂಟ್ರಿ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಎಲ್ಲ ಏನಪ್ಪ ಅಂದರೆ ಪ್ರಾರಂಭ ಆಗಿಬಿಡ್ತವೆ. ಅದರ ಜೊತೆಗೆ ನಮ್ಮ ಈ BPT ವಿದ್ಯಾರ್ಥಿಗಳದ್ದು ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು 2 ಪ್ರಕ್ರಿಯೆ ಮುಗಿಬೇಕು. BSc ನರ್ಸಿಂಗದ ಒಂದು 2 ರೌಂಡುಗಳು ಮುಗಿದು ಅಂತಂದರೆ, ಸೊ ಅವಾಗೇನು ಮಾಡ್ತಾರೆ ಅಂದರೆ ನಿಮ್ಮಗಳಿಗೆ ಅಂದರೆ BPT AHS ವಿದ್ಯಾರ್ಥಿಗಳಿಗೆ ಒಂದು ಹೊಸ ಆದೇಶವನ್ನು ಕೊಡ್ತಾರೆ. ಏನು ಆದೇಶ ಅಂದರೆ, ಅಲ್ಲಿ ಮೇ ಬಿ ನಿಮಗೆ ಒಂದು ಕಾಲೇಜ್ ಇದನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ 1-2 ದಿನ ಜಾಸ್ತಿ ಕೊಡ್ಬೋದು, ಅಥವಾ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನೇ ಡೈರೆಕ್ಟ್ ಆಗ್ಬೋದು, ಅಥವಾ ಏನಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲೇಬೇಕು. ಯಾಕಂತಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ. ಸೊ BPT AHS ವಿದ್ಯಾರ್ಥಿಗಳಿಗೆ ಮತ್ತೆ ಅವರಿಗೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ, ಅಂದರೆ ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಒಂದು ಚಾನ್ಸಸ್ಸನ್ನು ಕೊಡ್ಬೋದು, ಅಥವಾ ಅಪ್ಲಿಕೇಶನನ್ನೇ ಹೊಸದಾಗಿ ಬಿಡ್ಬೋದು ಯಾರೋ ಇನ್ನೊಬ್ಬರಿಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ. ಸೊ ಎರಡೂ ಕೂಡ ಯಾವಾಗುತ್ತೆ ಅಂದರೆ ಇದು 1-2 ರೌಂಡ್ ಮುಗಿದ ಮೇಲೇ ಗೊತ್ತಾಗುತ್ತೆ ಡೇಟ್ ಏನಾಗ್ಬೋದು ಅಂತ. ಅಲ್ಲಿ ತನಕ ಕಾಯಬೇಕಾಗುತ್ತೆ BPT ವಿದ್ಯಾರ್ಥಿಗಳು.